ಶ್ರೀಗುರುಭ್ಯೋ ನಮಃ. ಹರಿ ಓಂ. ದೇವೀಂ ವಾಚಮಜನೆಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತೆ ಸಾನೋ ಮಂದ್ರೇಶಮೂರ್ಜಂದ್ವಹಾನ ಧೇನುರ್ವಾಗಸ್ಮಾನುಪಸೃಷ್ಟುತೈತು ಯದ್ವಾಗ್ವದಂತ್ಯ ವಿಚೇತನಾನಿ ರಾಷ್ಟ್ರೀ ದೇವಾನಾಂ ದಿಶಸಾತಮಂದ್ರ ಚತಸ್ರ ಊರ್ಜಂದುದುಹೇ ಪಯಾಗುಂಸಿ ಕುಶ್ಚಿದಸ್ಯಾಃ ಪರಮಂಜಗಾಮ ಅನಂತಾಮಂತ ದಧಿ ನಿರ್ಮಿತಾ ಮಹೀಂ ಯಸ್ಯಾಂ ದೇವಾ ಅಧ ದುರ್ಭೋಜನಾನಿ. ನಮಸ್ಕಾರ, ಶುಭೋದಯ. ನೀವು ನೋಡ್ತಾ ಇರುವಂಥದ್ದು ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಮಂಗಳವಾರ. ಮಂಗಲಕರವಾದಂಥ ಬದುಕು ನಮ್ಮದಾಗಬೇಕು ಎನ್ನುವಂಥ ಬಯಕೆ ನಮ್ಮೆಲ್ಲರಿಗೂ ಕೂಡ ಇರುವಂಥದ್ದು ಸಹಜ. ಹಾಗಾದರೆ ಈ ಮಂಗಲ ಎನ್ನುವಂತಹ ಶಬ್ದದ ಅರ್ಥವನ್ನು ನೋಡಿದರೆ, ಅಥವಾ ಜೀವನದ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ನಮ್ಮದೇ ಆಗಬೇಕು ಅಂತಾದರೆ ಭಗವಂತನ ಕೃಪೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾರ್ಯಾರಿಗೆ ಶತ್ರುಗಳ ಬಾಧೆ ನಿಮ್ಮನ್ನು ಅನವರತವಾಗಿ ಕಾಡ್ತಾ ಇದೆಯೋ, ಅಥವಾ ಯಾವ ಕೆಲಸಕ್ಕೆ ಹೋದರೂ ಕೂಡ ಅಡೆತಡೆಗಳ ಆಗರಗಳಾಗಿದೆ ಅಂತ ಅನ್ಕೋತಾ ಇದ್ದೀರೋ, ಅಥವಾ ನಿಮ್ಮ ಮೇಲೆ ಪ್ರತಿ ದಾಳಿಯನ್ನು ನಡೆಸುತ್ತಿರತಕ್ಕಂಥ ಶತ್ರುಗಳು ಸಂಪೂರ್ಣವಾಗಿ ನಾಶ ಆಗಬೇಕು ಅಂತ ಬಯಸ್ತಾ ಇದ್ದೀರೋ, ಅದು ನ್ಯಾಯಯುತವಾದಲ್ಲಿ ಮಾತ್ರವೇ ಈ ತಾಯಿ ಆರಾಧನೆಯನ್ನು ಮಾಡುವಂಥದ್ದು. ಹಾಗಾದರೆ ನಿಮ್ಮ ಜೀವನದಲ್ಲಿ ಎಲ್ಲ ಥರದ ನೋವು ನಲುವುಗಳೆನ್ನುವಂತಹ ವ್ಯವಸ್ಥೆಗಳನ್ನು ಕಂಡಿದ್ದರೆ, ಆ ರೀತಿಯಾದಂಥ ಎಲ್ಲ ಸಮಸ್ಯೆಗಳಿಂದ ಕೂಡ ನೋವಿಂದ ಬಿಡಲ್ಪಡಲೇಬೇಕು ಎನ್ನುವಂಥ ಆಲೋಚನೆ ನಿಮ್ಮದಾದರೆ, ಈ ತಾಯಿಯ ಆರಾಧನೆಯನ್ನು ಮಾಡಬೇಕಾದ ಮಾತ್ರ ಅಗತ್ಯ ಮತ್ತೆ ಅನಿವಾರ್ಯ. ಯಾರು ಈ ತಾಯಿಯ ಆರಾಧನೆಯನ್ನು ಮಾಡ್ತೀರೋ ಶತ್ರುಗಳ ನಾಶವಾಗ್ತವೆ. ಶತ್ರುಗಳು ಮಾಡಿದಂತಹ ಮಾಟವೋ, ಮಂತ್ರವೋ, ತಂತ್ರವೋ ಅಥವಾ ದೃಷ್ಟಿದೋಷಗಳೋ ಇವೆಲ್ಲವೂ ಕೂಡ ನಿಮ್ಮ ಸಮೀಪಕ್ಕೂ ಕೂಡ ಬರಲಿಕ್ಕೆ ಬಿಡೋದಿಲ್ಲ ಈ ತಾಯಿ. ಇವಳನ್ನು ಮಾಮೂಲಿಯಂತಹ ಪೂಜೆಯನ್ನು ಮಾಡುವಂಥ ರೀತಿಯಲ್ಲಿ ಮಾಡುವಂಥದ್ದಲ್ಲ, ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ಕೋಬೇಕಾದ ನಿಮ್ಮ ಕರ್ತವ್ಯ. ಸಾಧ್ಯ ಆದರೆ 28 ನಿಂಬೆಹಣ್ಣಿನ ಹಾರವನ್ನು ಮಾಡಿಟ್ಕೊಂಡಿರಿ. ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಸಾಧ್ಯ ಇದ್ದರೆ ಮಾತ್ರವೇ. ನನಗೆ ತರೋಕ್ಕಾಗಲ್ಲ, ನನಗೆ ಕಷ್ಟ ಇದೆ ಅಂದರೆ ಸಾಲ ಮಾಡಿ ಯಾವ ಪೂಜೆ ಪುನಸ್ಕಾರಗಳನ್ನು ಯಾರೂ ಕೂಡ ಮಾಡಬೇಡಿ. ನೀವು ಮಾಡಬೇಕಾದ್ದು ಶ್ರದ್ಧೆಯಿಂದ ಮಾತ್ರವೇ. ಹಾಗಿದ್ರೆ ಇವಳನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ, ಇವಳನ್ನು ಪೂಜೆ ಮಾಡುವಂಥ ವಿಧಾನಗಳು ಹೇಗೆ ಎನ್ನುವಂಥದ್ದು ನಿಮಗೆ ಅರಿವಿಲ್ಲದಿದ್ದಂಥ ಒಂದು ವ್ಯವಸ್ಥೆ. ಹಾಗಾದರೆ ಕೋಲ್ಕತ್ತಾ ರಾಜ್ಯದ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾ ಬರುತ್ತೆ, ನಿಮ್ಗೆ ಗೊತ್ತಿದೆ. ಕೋಲ್ಕತ್ತಾದಲ್ಲಿ ಹುಗಲಿ ನದಿ ಎನ್ನುವಂತಹ ಒಂದು ಪ್ರದೇಶದಲ್ಲಿ, ಹುಗಲಿ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಆ ನದಿಯ ಕಿನಾರೆಯಲ್ಲಿ ತನ್ನ ಬೀಡನ್ನು ಬಿಟ್ಟಿದ್ದಾಳೆ. ಅಂದರೆ ಭಕ್ತಾನುಗ್ರಹಕ್ಕಾಗಿ ಅಲ್ಲಿ ನೆಲೆಗೊಂಡಂತಹ ಭಗವತಿ. ಇವಳನ್ನು ಕರೆಯುವಂಥದ್ದು ಏನು ಅಂತ ಕೇಳಿದರೆ, ನೀವು ಜಗತ್ತಿನಲ್ಲಿ ದೇವಿಯ ಮಂದಿರಗಳು ಸಾಮಾನ್ಯವಾಗಿ ದಕ್ಷಿಣಕ್ಕಿರುವಂಥದ್ದು ಬಹಳ ವಿರಳ. ಈ ತಾಯಿ ಹಾಗಲ್ಲ. ಆ ಬರ್ತಕ್ಕಂಥ ಶತ್ರುಗಳನ್ನು ಮುಕ್ಕಿ ಮುರಿದು ತಾನು ತಿನ್ನಲಿಕ್ಕಾಗಿ ತನ್ನ ಕಾಲನ್ನು ಒಬ್ಬ ಅಸುರನ ತಲೆ ಮೇಲೆ ಕಾಲನ್ನು ಇಟ್ಟು ನಿಂತಿರತಕ್ಕಂತಹ ದೇವಿ ಹೆಸರೇನು ಗೊತ್ತಾ? ಅವಳನ್ನು ಕರೀತಕ್ಕಂಥದ್ದು ದಕ್ಷಿಣೇಶ್ವರಿ ಅಂತ ಕರೀತಾರೆ. ಕೋಲ್ಕತ್ತಾ ರಾಜ್ಯದ, ಅಂದರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದ ಸಮೀಪದ ಹುಗಲಿ ನದಿಯ ಪಕ್ಕದಲ್ಲಿಯೇ ನೆಲೆಗೊಂಡಂತಹ ಜಗನ್ಮಾತೆಯನ್ನು ಕರೆಯುವಂಥದ್ದು ದಕ್ಷಿಣೇಶ್ವರಿ ಅಂತ. ಇವಳ ಪೂಜೆ ಶ್ರದ್ಧಾಭಕ್ತಿಯಿಂದ ನೀವು ಆಚರಣೆಯನ್ನು ಮಾಡಿದರೆ ಸಾಕು. ನಿಮ್ಮ ಆಂತರ್ಯದ ಶತ್ರುಗಳು, ಬಹಿರಂಗವಾಗಿ ನಿಮ್ಮನ್ನು ಕಾಡುತ್ತಿರುವಂತಹ ಶತ್ರುಗಳು ಪಲಾಯನವನ್ನು ಗೈತಾರೆ ಎನ್ನುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಕೂಡ ಬೇಕಿಲ್ಲ. ಅವರೆಲ್ಲರ ಮರ್ದನವೂ ಕೂಡ ಆಗಿಯೇ ಆಗತ್ತೆ. ಅಂತಹ ಜಗನ್ಮಾತೆಯಾದ ಜಗದಂಬಿಕೆಯಾದಂತಹ ದಕ್ಷಿಣೇಶ್ವರಿ ಆರಾಧನೆಯ ಮಹತ್ವಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶ್ರದ್ಧಾಭಕ್ತಿಯಿಂದ ನೀವು ಪೂಜೆ ಮಾಡಿದರೆ ಸಾಕು, ನಿಮ್ಮ ಎಲ್ಲ ರೀತಿಯಾದಂಥ ಕಷ್ಟಗಳು ಕೂಡ ದೂರ ಆಗತ್ತೆ. ಹಾಗಾದರೆ ಸ್ನಾನವನ್ನು ಮಾಡಿದ ಬಳಿಕ ಹೆಣ್ಣು ಮಕ್ಕಳು ತಲೆ ಕೂದಲನ್ನು ಬಿಟ್ಟು ಅನೇಕರು ಪೂಜೆ ಮಾಡ್ತೀರಿ. ಮಾಡಕೂಡುದು. ತಲೆ ಕೂದಲನ್ನು ಕಟ್ಕೊಂಡು ಪೂಜಾ ಮನೆಯನ್ನು ಪ್ರವೇಶ ಮಾಡುವಂಥದ್ದು. ಹಾಗಾದರೆ ಬಲಭಾಗಕ್ಕೆ ಬೇಕಾಗಿರುವಂಥ ಎಲ್ಲ ಪೂಜಾ ಪರಿಕರಗಳನ್ನು ಸಿದ್ಧ ಮಾಡಿಕೊಂಡ ಬಳಿಕ ಆ 28 ನಿಂಬೆಹಣ್ಣಿನ ಹಾರವನ್ನು ಕೂಡ ಸಾಧ್ಯ ಆದರೆ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದೆ. ದೇವಿಗೆ ನೈವೇದ್ಯ ರೂಪವಾಗಿ ಪರಮಾನ್ನವನ್ನು, ಅಂದರೆ ಪಾಯಸಾದಿ ಪರಮಾನ್ನವನ್ನು ಕೂಡ ಸಿದ್ಧ ಇಟ್ಕೊಂಡಿರಬೇಕು. ದೇವರ ಬಲಭಾಗಕ್ಕೆ
ತುಪ್ಪದ ದೀಪಾದಿಗಳನ್ನು ಅಂಟಿಸುತ್ತಾ ಆರಾಧನೆ ಮಾಡಬೇಕಾದ ಮಾತ್ರ ಜಗನ್ಮಾತೆಯಾದಂತಹ ಭಗವತಿಯನ್ನ. ಓಂ ಬೋಧಿಪದೇ ವಿರೂಪಸ್ತ್ವಂ ಕರ್ಮ ಸಾಕ್ಷ ವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರೋ ಭವ ಅನ್ನುವಂಥ ಮಂತ್ರದಿಂದ ಎಂದಿರಂತೆ ದೀಪವನ್ನು ಬೆಳಗುವಿಕೆ. ಉದ್ಧರಣೆ ನೀರನ್ನು ಗಂಟೆ ಮೇಲೆ ಸಿಂಪಡಿಸುತ್ತಾ ನಿಧಾನಗತಿಯಲ್ಲಿ ಘಂಟಾನಾದವನ್ನು ಮಾಡ್ತಾ ಬರಬೇಕು. ಓಮನಾದ ಶಬ್ದಮಯೀಂ ಘಂಟಾ ಸರ್ವ ವಿಘ್ನಾಪಹಾರಿಣಿ ಪೂಜೆ ದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವಂಥ ಮಂತ್ರದಿಂದ ಘಂಟಾನಾದ, ಭೂತಾಯಿ ಪ್ರಾರ್ಥನೆ, ಆಸನಾದಿ ಶುದ್ಧಿಗಳು. ಉಸಿರನ್ನು ಎಳ್ಕೊಂಡು ಉಸಿರನ್ನು ಬಿಡುತ್ತಾ ಪ್ರಾಣಾಯಾಮವನ್ನು ಮಾಡಿದ ಬಳಿಕ ಸಂಕಲ್ಪವನ್ನು ಪ್ರಧಾನವಾಗಿ ಮಾಡುವ ಪರಿಪಾಠ. ಸಂಕಲ್ಪ ಮಾಡ್ಕೋಬೇಕು. ನಿಮಗೇನು ಬೇಕೋ ಅದನ್ನು ತಾಯಿಗೆ ಹಂಚ್ಕೋಬೇಕಲ್ವೇ? ಆ ಕಾರಣದಿಂದ ಓಂ ನಮೋ ನಾರಾಯಣಾಯ ಅಂತ ಹೇಳ್ಕೊಳ್ಳಿ. ಕೆಂಪು ಅಕ್ಷತೆಯನ್ನು ಮಾಡ್ಕೊಳ್ಳಿ. ಎಡಗೈಯಿಂದ ಬಲಗೈಯನ್ನು ಮುಚ್ಚುತ್ತಾ ಬಲ ತೊಡ ಮೇಲೆ ಕರಗಳನ್ನಿಟ್ಟು ಸಂಕಲ್ಪವನ್ನು ಮಾಡುವಂಥದ್ದು. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವಚರಿತ ಏವಂ ಗುಣ ವಿಶೇಷ ವಿಶಿಷ್ಟಾಯ ಅಸ್ಯಾಂ ಶುಭ ತಿಥೌ ಅಂತ ಹೇಳಿದ ಬಳಿಕ ಮಮ ಅಂತ ಹೇಳುವಂಥದ್ದು. ಉಪಾತ್ತ ಸಮಸ್ತ ದುರ್ತಕ್ಷ ದ್ವಾರ ಜಗನ್ಮಾತಾ ದಕ್ಷಿಣೇಶ್ವರಿ ಪ್ರೀತ್ಯರ್ಥಂ ಮಮ ಜನ್ಮ ನಕ್ಷತ್ರ ಜನ್ಮರಾಶಿವಶಾತ್ ನಾಮ ನಕ್ಷತ್ರ ನಾಮರಾಶಿವಶಾತ್ ಸರ್ವಾರಿಷ್ಟ ನಿವಾರಣಾರ್ಥಂ ಸಕಲ ಶ್ರೇಯ ಸಂಪಾದನಾರ್ಥಂ ಸಮಸ್ತ ದುರಿತೋಪಶಮನಾರ್ಥಂ ಸಮಸ್ತ ಶತ್ರುಬಾಧ ನಿವಾರಣಾರ್ಥಂ ಶತ್ರುನಾಂ ಕೃತ ಕ್ರಿಯಮಾಣ ಕರಿಷ್ಯಮಾಣ ದುರ್ಮಂತ್ರ ದುರ್ಯಂತ್ರ ದುಸ್ತಂತ್ರ ಪ್ರಯೋಗ ಪುತ್ತಳಿಕಾ ಸ್ಥಾಪನ ಮಾರಣ ಮೋಹನ ವಿದ್ವೇಷಣಾಕರ್ಷಣ ಸ್ತಂಭನ ಉಚ್ಚಾಟನಾದಿ ಸಕಲಾರಿಷ್ಟ ನಿವಾರಣಾರ್ಥಂ ಸಕಲ ಶ್ರೇಯ ಸಂಪಾದನಾರ್ಥಂ ಸಮಸ್ತ ದುರಿತೋಪಶಮನಾರ್ಥಂ ಸಪರಿವಾರ ಸಮೇತ ದಕ್ಷಿಣೇಶ್ವರಿ ಮಾತಾ ಪೂಜಾರಾಧನಾಖ್ಯಂ ಕರ್ಮ ಕರಿಷ್ಯೆ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಗೆ ನೀರನ್ನು ಹಾಕುವಂಥದ್ದು. ಶುದ್ಧವಾದಂತಹ ಪಾತ್ರೆಯೊಂದರಲ್ಲಿ ಅಕ್ಷತೆ ಮತ್ತು ನೀರನ್ನು ಬಿಡುವಂಥದ್ದು. ಯಾವ ಕಾರ್ಯವನ್ನೇ ಮಾಡಲಿ ಪ್ರಥಮ ಪೂಜೆ ಸಲ್ಲಬೇಕಾದ್ದು ಗಣಪತಿಗೆ. ಗಣಪತಿಯ ಪ್ರಾರ್ಥನೆಯನ್ನು ಇದೀಗ ಕೈಗೊಳ್ಳೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎನ್ನುವುದಾಗಿ ಹೇಳಿ ಗಣಪತಿಯನ್ನು ಪ್ರಾರ್ಥಿಸಿ ಅಕ್ಷತೆಯನ್ನು ಸಮರ್ಪಣೆ ಮಾಡುವಂಥದ್ದು. ದೇವರ ಪೀಠದಲ್ಲಿರತಕ್ಕಂತಹ ದೇವಿ ವಿಗ್ರಹವನ್ನು ಶುದ್ಧವಾದಂತಹ ಪಾತ್ರೆಯೊಂದರಲ್ಲಿ ಕೆಳಗಿಡಿಸಿಕೊಂಡು ಆ ದೇವಿಯನ್ನು ಬರಮಾಡಿಕೊಳ್ಳುವಂತಹ ಸಮಯ. ಅಕ್ಷತೆ ಮತ್ತು ಕೆಂಪು ಹೂವನ್ನು ಹೃದಯ ಭಾಗಕ್ಕೆ ಇಟ್ಕೊಳ್ಳಿ. ದಕ್ಷಿಣೇಶ್ವರ್ಯೈ ನಮಃ ದಮ್ ಎನ್ನುವಂಥ ಬೀಜಾಕ್ಷರ ದಮ್ ದಕ್ಷಿಣೇಶ್ವರ್ಯೈ ನಮಃ ಅನ್ನೋದಾಗಿ ಹೇಳ್ಕೊಳ್ಳಿ. ದೇವೀಂ ವಾಚಮಜಿನಂತ ದೇವಾಃ ತಾಂ ವಿಶ್ವರೂಪಾ ಪಶವೋ ವದಂತೆ ಸಾನೋ ಮಂದ್ರೇ ಶಮುರ್ಜಂದ್ವಹಾನ ಧೇನುರ್ವಾ ಗಸ್ಮಾನುಪಸುಟ್ಟುತೈತು ಎನ್ನುವಂಥದ್ದು ವೇದ ಮಂತ್ರ. 4 ಬಾರಿ ಅಕ್ಷತೆಯನ್ನು ಹೂವನ್ನು ಹಾಕ್ತಾ ದಕ್ಷಿಣೇಶ್ವರಿ ಮಾವಾಹಯಾಮಿ ಎನ್ನುವುದಾಗಿ ಹೇಳ್ಕೊಳ್ಳಿ. ದೇವಿಯ ಧ್ಯಾನ. ಅಕ್ಷತೆ ಮತ್ತು ಪುಷ್ಪಾದಿಗಳನ್ನು ಕರ ಮಧ್ಯದಲ್ಲಿ ಇಟ್ಟುಕೊಳ್ಳುತ್ತಾ ದೇವಿಯನ್ನು ಧ್ಯಾನಿಸಿಕೊಳ್ಳಬೇಕು. ಓಂ ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎನ್ನುವುದಾಗಿ ಹೇಳಿ ಅಕ್ಷತೆಯನ್ನು ಹಾಕುತ್ತಾ ಅಗ್ನಿವಾಯು ಸೂರ್ಯ ಪ್ರಜಾಪತ್ಯಾತ್ಮಕ ರೂಪಳಾಗಿ ಜಗನ್ಮಾತೆಯನ್ನು ಬರಮಾಡಿಕೊಳ್ಳಬೇಕು. ಆವಾಹನೆಯಾಗಿದೆ, ಧ್ಯಾನ ಆಗಿದೆ. ಸ್ವಾಗತಾದಿಗಳನ್ನು ಕೋರಿ 4 ಉದ್ಧರಣೆ ನೀರನ್ನು ಶುದ್ಧವಾದಂತಹ ಪಾತ್ರದೊಂದರಲ್ಲಿ ಬಿಡಬೇಕು. ಪಾದ್ಯ, ಅರ್ಘ್ಯ, ಆಚಮನೆ ಹಾಗೂ ಮಧುಪರ್ಕಾದಿಗಳನ್ನು ಪೂರೈಸಿದ ಬಳಿಕ ತಾಯಿಯ ವಿಗ್ರಹವನ್ನು ಶುದ್ಧವಾದಂತಹ ಪಾತ್ರೆಯೊಂದರಲ್ಲಿ ತಾಯಿಯ ವಿಗ್ರಹವನ್ನು ಇಟ್ಟು ಅವಳಿಗೆ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಶುದ್ಧವಾದಂಥ ನೀರಿನಿಂದ ಅಭಿಷೇಕ. ಓಂ ಜಗನ್ಮಾತ್ರೇ ನಮಃ ದಕ್ಷಿಣೇಶ್ವರಿ ನಮಃ ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವಾ ಪೂಶ್ಚ ಪೃಥ್ವೀ ಬಹುಲಾನ ಉರ್ವೇ ಭವಾತೋಕಾಯತನಯಾಯ ಸಂಯೋಃ ವಿಶ್ವಾನಿನೋ ದುರ್ಗಃ ಜಾತವೇದ ಸಿಂಧುನ್ನನಾಭ ದುರಿತಾತಿ ಪರಶಿ ಅಗ್ನೇ ಅತ್ರಿವನ್ಮನಸಾ ಗೃಣಾನೋ ಅಸ್ಮಾಕಂ ಬೋಧ್ಯಪಿತಾ ತನೂನಾ. ಇದು ವೇದ ಮಂತ್ರ ಕೇಳಿಸ್ಕೊಂಡಿದ್ದೀರಿ. ದಮ್ ದಕ್ಷಿಣೇಶ್ವರಿ ನಮಃ ಎನ್ನುವುದಾಗಿ ಹೇಳುತ್ತಾ ಅಭಿಷೇಕವನ್ನು ಮಾಡಿ ಆ ವಿಗ್ರಹಾದಿಗಳನ್ನು ಎಂದಿನಂತೆ ಸ್ವಚ್ಛಗೊಳಿಸಿ ಜಗನ್ಮಾತೆಯನ್ನು ದೇವರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡುವಂಥದ್ದು. ಎಂದಿನಂತೆ ವಸ್ತ್ರದ ಅರ್ಪಣೆ. ಗೆಜ್ಜೆ ವಸ್ತ್ರವನ್ನು ತೆಗೆದುಕೊಂಡು ಆ ವಸ್ತ್ರವನ್ನು ಕೆಂಪು ವಸ್ತ್ರವನ್ನೇ ಜಗನ್ಮಾತೆಗೆ ಅರ್ಪಣೆ ಮಾಡಿ ವಸ್ತ್ರಂಗ್ರಹಣ ದೇವೇಶಿ ಪದ್ಮಪತ್ರಾಯ ದೇಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯ ಪ್ರದೋ ಭವೆ ಜಗನ್ಮಾತ್ರೇ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳುವಂಥದ್ದು. ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಹಾಕುತ್ತಾ ಗಂಧದ ಲೇಪನ. ತೇದಂಥ ಗಂಧವನ್ನು ಒಂದು ಹೂವಿನಲ್ಲಿ ಅದ್ದಿ ಆ ಗಂಧವನ್ನು ಸ್ವಾಮಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವುದಾಗಿ ಹೇಳುತ್ತಾ ಗಂಧವನ್ನು ಅರ್ಪಿಸಿ ಅಕ್ಷತಾದಿಗಳನ್ನು ಕೂಡ ಆ ತಾಯಿ ದಕ್ಷಿಣೇಶ್ವರಿಗೆ ಅರ್ಪಣೆಯನ್ನು ಮಾಡುತ್ತಾ ವಿಧ ವಿಧವಂತ ಆಭರಣಗಳನ್ನು ನೀವು ಹೇಗೆ ಹಾಕುತ್ತೀರೋ ಅದರಂತೆ ತಾಯಿಯು ಕೂಡ ಆಭರಣಾದಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಸೌಭಾಗ್ಯ ಮಂಗಳದ್ರವ್ಯಗಳಾಗಿರತಕ್ಕಂಥ ಅರಿಶಿನ ಕುಂಕುಮವನ್ನು ಅಮ್ಮನವರಿಗೆ ಅರ್ಪಣೆಯನ್ನು ಮಾಡೋಣ.
ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎನ್ನುವುದಾಗಿ ಹೇಳಿ ಅರಿಶಿನ ಕುಂಕುಮ ಸಿಂಧೂರ ಎಲ್ಲ ರೀತಿಯಂತಹ ಸೌಭಾಗ್ಯ ಮಂಗಳ ದ್ರವ್ಯಗಳನ್ನು ಅರ್ಪಣೆಯನ್ನು ಮಾಡಿ ದೇವಿಗೆ ಪುಷ್ಪಾದಿ ಮಾಲಿಕೆಗಳನ್ನು ಕೂಡ ಸಮರ್ಪಣೆಯನ್ನು ಮಾಡುವಂಥದ್ದು. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭು ಮಯಾರತಾನಿ ಪೂಜಾರ್ಥಂ ಪುಷ್ಪಾಣಿ ಜಗದಂಬಿಕಾ ಎನ್ನುವುದಾಗಿ ಹೇಳಿ ಪುಷ್ಪಾದಿ ಮಾಲಿಕೆಗಳನ್ನು ಅರ್ಪಿಸಿ ನಾಮಪೂಜೆಯನ್ನು ಮಾಡುವಂಥದ್ದು. ಓಂ ಬ್ರಾಹ್ಮೀ ನಮಃ, ಓಂ ಮಾಹೇಶ್ವರಿ ನಮಃ, ಓಂ ಕೌಮಾರಿ ನಮಃ, ಓಂ ವೈಷ್ಣವೀ ನಮಃ, ಓಂ ವಾರಾಕ್ಷಿ ನಮಃ, ಓಂ ಇಂದ್ರಾಣಿ ನಮಃ, ಓಂ ಚಾಮುಂಡಾಯಿ ನಮಃ, ಲೋಕಮಾತ್ರೇ ನಮಃ, ಜಗನ್ಮಾಯಾಯಿ ನಮಃ, ಅಂಬಿಕಾಯಿ ನಮಃ, ದಕ್ಷಿಣೇಶ್ವರಿ ನಮಃ, ಶತ್ರುಮರ್ದಿನಿ ನಮಃ ಅನ್ನುವಂಥ ಮಂತ್ರವನ್ನು ಕೇಳಿಸ್ಕೊಂಡ್ರಿ. ದೇವಿಯ ಅಷ್ಟೋತ್ತರಾದಿಗಳನ್ನು ಕೂಡ ತಾಯಿಯ ಸನ್ನಿಧಾನಕ್ಕೆ ಸಮರ್ಪಣೆಯನ್ನು ಮಾಡುತ್ತಾ ಎಂದಿನಂತೆ ತಾಯಿಯ ಸನ್ನಿಧಾನಕ್ಕೆ ಧೂಪಾದಿಗಳನ್ನು ಕೂಡ ಬೆಳಗುವಂತಹ ಸಮಯ ಬಂದಾಯಿತು. ಧೂಪವನ್ನು ಬೆಳಗೋಣ. ದಶಾಂಗುಂ ಗುಗ್ಗುಲೋಪೇತಂ ಸುಗಂಧಂಚ ಮನೋಹರ ಕಪಿಲಾಘ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ ಎನ್ನುವುದಾಗಿ ಧೂಪವನ್ನು ತೋರಿ 3 ಬತ್ತಿಗಳಿಂದ ಆವೃತವಾದಂತಹ ದೀಪವನ್ನು ಕೂಡ ತಾಯಿಯ ಅಡಿಯನಲ್ಲಿ ಮುಖದ ಭಾವಕ್ಕೆ ಆ ತಾಯಿಗೆ ದೀಪವನ್ನು ಕೂಡ ತೋರಿಸುವಂಥದ್ದು. ಆ ದೀಪವನ್ನು ತೋರಿ ಅದನ್ನು ಆರಿಸಿ ಪುನಃ ಹಚ್ಚಿಡಬೇಕು. ಬಲಭಾಗಕ್ಕೆ ಭೂಮಿಯನ್ನು ಪ್ರೋಕ್ಷಿಸಿ ಚೌಕಾಕಾರದ ಮಂಡಲವನ್ನು ಬರೆದು ಅದರ ಮೇಲೆ ಸ್ಥಾಪಿತವಂತಹ ತೆಂಗಿನಕಾಯಿ, ಬಾಳೆಹಣ್ಣು, ಪರಮಾನ್ನಾದಿ ನೈವೇದ್ಯಗಳನ್ನು ದಕ್ಷಿಣೇಶ್ವರಿಗೆ ಅರ್ಪಣೆಯನ್ನು ಮಾಡುತ್ತಾ ತಾಂಬೂಲವಿದ್ದರೆ ತಾಂಬೂಲದ ತೊಟ್ಟನ್ನು ಕೂಡ ಮುರ್ಕೊಂಡು 5 ಬತ್ತಿಗಳ ಒಡನೆ ದಿವ್ಯವಾದಂತಹ ಮಹಾಸನ್ನಿಧಾನಕ್ಕೆ ಮಂಗಳಾರತಿಯನ್ನು ಮಾಡುವಂತಹ ಸಮಯ ಕೂಡ ಬಂದಾಗಿದೆ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವುದಾಗಿ ಹೇಳಿ ಮಹಾ ಮಂಗಳಾರತಿಯನ್ನು ಮಾಡಿ ರಕ್ಷೆಯನ್ನು ಜಗದಂಬೆಗೆ ಕೊಡುವಂಥದ್ದು. ನಾವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡಿ ಕರಗಳನ್ನು ತೊಳೆಯುತ್ತಾ 3 ಪ್ರದಕ್ಷಿಣಾದಿಗಳ ಜೊತೆಗೆ ದೀರ್ಘದಂಡವಾಂತ ನಮಸ್ಕಾರವನ್ನು ಕೂಡ ಅರ್ಪಿಸೋಣ ಜಗನ್ಮಾತೆಯಾದಂತಹ ದೇವಿಯ ಸನ್ನಿಧಾನಕ್ಕೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜಗದೀಶ್ವರಿ ಎನ್ನುವುದಾಗಿ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಗೈದು ಆ ತಾಯಿಗೆ ನಮಸ್ಕಾರವನ್ನು ಮಾಡಿದ ಬಳಿಕ ಅಕ್ಷತೆಯನ್ನು ಬಲಗೈಯಲ್ಲಿಟ್ಕೊಂಡು 3 ಬಾರಿ ಅರ್ಘ್ಯವನ್ನು ಕೊಡುವಂಥದ್ದು. ಎಡಗೈಯಿಂದ ನೀರು ಹಾಕಿ 3 ಬಾರಿ ಅರ್ಘ್ಯವನ್ನು ಕೊಡುತ್ತಾ ದೇವಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ಚೇಂದ್ರಿ ನಾರಾಯಣಿ ನಮೋಸ್ತುತೆ ಎನ್ನುವುದಾಗಿ ಪ್ರಾರ್ಥನೆಯನ್ನು ಗೈದು ಅಕ್ಷತಾದಿಗಳನ್ನು ಅರ್ಪಿಸುವಂಥದ್ದು. ಅಡಿಯಲ್ಲಿರುವಂತಹ ಪ್ರಸಾದವನ್ನು ಮೂಸಿ ನೋಡುತ್ತಾ ತಲೆ ಮೇಲೆ ಇಟ್ಕೊಂಡಿರಬೇಕು. ಜಗನ್ಮಾಯಾದಂತಹ ದಕ್ಷಿಣೇಶ್ವರಿಯ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರವಾಗಿದ್ದೀರಿ. ಸಕಲ ಸಂಕಷ್ಟಗಳು ದೂರಾಗಿ ಸಮಾಧಾನದ ಬದುಕನ್ನು ಜಗನ್ನ ಮಾತೆ ನಮ್ಮ ಪಾಲಿಗೆ ಕೊಡ್ತಾಳೆ ಎನ್ನುವಂಥದ್ದು ಅಪ್ಪಟವಾದಂತಹ ಸತ್ಯ. ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ಅರಿಯೋಣ. ಜಗನ್ಮಾಯಾದಂತಹ ದಕ್ಷಿಣೇಶ್ವರಿಯ ಆರಾಧನೆಯನ್ನು ನಾವು ಮಾಡಿದ್ದಾಗಿದೆ. ಭಾರತ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಅಂತ ಸನಾತನ ಧರ್ಮ ಯಾವತ್ತೂ ಕೂಡ ಸಾರಿಕೊಂಡು ಬಂದಿದೆ. ಲಕ್ಷಾಂತರ ಋಷಿಮುನಿಗಳು ತಪವನ್ನು ಗೈದಿದ್ದರ ಪರಿಣಾಮದಿಂದ ಇವತ್ತಿಗೂ ಕೂಡ ನಾವು ಸುಭಿಕ್ಷವಾಗಿದ್ದೇವೆ. ನಮ್ಮಲ್ಲಿ ನಾವು ಏನೇ ಮಾಡಿದರೂ ಕೂಡ ನಮ್ಮಲ್ಲಿ ತಾರತಮ್ಯಗಳು ಬಹಳಷ್ಟು ಕಡಿಮೆ. ನಮ್ಮಲ್ಲಿ ಅವರವರು ಬೇಳೆ ಬೇಯಿಸ್ಕೊಳ್ಳೋಕೆ ಯಾರು ಕೂಡ ಏನಾದ್ರು ಹೇಳ್ತಾರೆ, ಹೇಳ್ಕೊಂಡು ಸಾಯಿಲಿ ಅವ್ರು, ನಮಗೇನಾಗಬೇಕು. ಆದರೆ ಯಾವ ಕಾರಣಕ್ಕೂ ಕೂಡ ನಮ್ಮಲ್ಲಿ ಒಂದು ನಾಣ್ಯದ 2 ಮುಖಗಳಂತೆ ನಾವೆಲ್ಲರನ್ನೂ ಕೂಡ ಸಮಾನಾಗಿ ಕಾಣಬೇಕು ಎನ್ನುವಂಥದ್ದನ್ನು ಸಾರಿದ ಪ್ರಥಮ ಧರ್ಮ ಅದುವೇ ಸನಾತನ ಧರ್ಮ. ಇವೆಲ್ಲ ನಮ್ಮ ಸ್ವಾರ್ಥಕ್ಕೆ ಮಾಡಿಕೊಂಡಿದ್ದು, ಜಾತಿಯೋ ಮತವೋ ಕುಲವೋ ಧರ್ಮೋ ಇತ್ಯಾದಿಗಳು. ಆದರೆ ಯಾವ ಕಾರಣಕ್ಕೂ ಮಾನವ ಕುಲಕ್ಕೆ ಮನುಷ್ಯರಾದಂಥವರು ಇನ್ನೊಂದು ಮನುಷ್ಯರಿಗೆ ನಾವು ಸಹಾಯವನ್ನು ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ನೀವು ನೋಡಿರ್ತೀರಿ, 10 ಹಸುಗಳು ಅಥವಾ 10 ಪ್ರಾಣಿಗಳು ಒಂದೊಂದು ಗುಂಪಾಗಿ ಹೋಗಿ ಅವು ತಮ್ಮ ಆಹಾರವನ್ನು ಅರಸಿಕೊಂಡು ಆಹಾರವನ್ನು ಸ್ವೀಕಾರ ಮಾಡಿ ಬರ್ತವೆ. ಮನುಷ್ಯರಾದ ನಾವುಗಳು ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗಾಗಲ್ಲ, ಇನ್ನೊಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗಾಗಲ್ಲ ಎನ್ನುವಂತಹ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತೀವಿ. ಯಾಕೆ ಹೀಗೆ? ಇದರ ಮೂಲ ವ್ಯವಸ್ಥೆಗಳು ಏನು ಅಂತ ಕೇಳಿದರೆ ಕಾರಣ ಮಾತ್ಸರ್ಯ, ಸದಾ ಹೊಟ್ಟೆ ಕಿಚ್ಚು. ಇನ್ನೊಬ್ಬನ ಉದ್ಧಾರ ಆಗ್ಬಿಟ್ರೆ, ಇನ್ನೊಬ್ಬರ ಮನೇಲಿ ಅನುಕೂಲ ಆದರೆ, ಈ ರೀತಿಯಂಥ ಪ್ರಕ್ರಿಯೆಗಳಿಂದ ಮನುಷ್ಯ ಕೆಟ್ಟ ಜೀವಿಯಾಗಿ ಜೀವನವನ್ನು ಮಾಡ್ತಾನೆ. ಅದು ಯಾವತ್ತೂ ಕೂಡ ಒಳ್ಳೆಯದಲ್ವೇ ಅಲ್ಲ. ನಮ್ಮಲ್ಲಿದ್ದನ್ನು 4 ಜನಕ್ಕೆ ಹಂಚಿದಾಗ ಅದರಲ್ಲಿ ಸಿಗುವಂತಹ ಮಹದಾನಂದಕ್ಕೂ ನಮ್ಮ ವ್ಯವಸ್ಥೆಗಳನ್ನೇ ನಾವು ಮಾಡಿಕೊಂಡಾಗ ಸಿಗುವಂಥ ವ್ಯವಸ್ಥೆಗೂ ಅಜಗಜಾಂತರವಾದಂಥ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಹಾಗಿದ್ರೆ ನಮ್ಮೆಲ್ಲರ ಜೀವನದಲ್ಲಿ ಕೂಡ ಶತ್ರುಗಳು ಎಷ್ಟು ಹೊತ್ತಿಗೆ ಕಾಡ್ತಾರೆ, ಯಾವ ರೀತಿಯಲ್ಲಿ ಕಾಡ್ತಾರೆ,
ಯಾವ ರೂಪದಲ್ಲಿ ಕಾಡ್ತಾರೆ ಅನ್ನೋದು ಮಾತ್ರ ನಮ್ಗೆ ಯಾರಿಗೂ ಕೂಡ ಗೊತ್ತೇ ಇರೋದಿಲ್ಲ. ಆದರೆ ಅಂತಹ ಶತ್ರುಗಳ ಬಾಧೆಯಿಂದ ಬಾಧಿತರಾಗಿದ್ದಲ್ಲಿ ಅಥವಾ ಶತ್ರುಗಳು ಸದಾ ನಿಮ್ಮನ್ನು ಒಂದಲ್ಲ ಒಂದು ರೀತಿಯಾದಂಥ ನಿಮ್ಮ ಜೀವನದ ಬೆಳವಣಿಗೆಗಳನ್ನು ನಾಶಪಡಿಸುವಂಥ ವ್ಯವಸ್ಥೆಗಳನ್ನು ಕೆಲವರು ಮಾಡ್ತಾನೆ ಇರ್ತಾರೆ. ಕೆಲವರು ನಿಂಬೆಹಣ್ಣನ್ನೆಲ್ಲಿಂದಲೋ ತಂದು ಎಸ್ಬಿಡೋದು, ಅಥವಾ ಕೆಟ್ಟ ಯಂತ್ರಗಳ ಪ್ರಯೋಗವನ್ನು ಮಾಡುವಂಥದ್ದು, ಅಥವಾ ತಾಂತ್ರಿಕ ವ್ಯವಸ್ಥೆಗಳನ್ನು ಮಾಡಿಬಿಡೋದು. ಇದರಿಂದ ಯಾವುದೂ ಕಾಣಲ್ಲ. ಆದರೆ ನಾವು ಏನೇ ಮಾಡೋಕ್ಕೆ ಹೋದರೂ ಕೂಡ ಅದರಲ್ಲಿ ಅಡೆತಡೆಗಳ ಆಗರಗಳನ್ನು ಕಾಣ್ತಾ ಬರ್ತೀವಿ. ಯಾಕಾಯಿತು ಅಂತ ಕೇಳಿದರೆ ಏನೋ ಗೊತ್ತಿಲ್ಲ, ಎಲ್ಲದರಲ್ಲೂ ಕೂಡ ಫೇಲ್ ಆಗ್ತಾ ಇದ್ದೀನಿ. ದುಡ್ಡನ್ನು ಒಂದು 25 ಲಕ್ಷ ಹಾಕಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆರಂಭದಲ್ಲಿ ಚೆನ್ನಾಗೇ ನಡೀತಾ ಇತ್ತು. ಬರ್ತಾ 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 ₹1 ಖರ್ಚಿಗೂ ನನಗೆ ಇಲ್ಲದಿದ್ದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೆ ಎನ್ನುವಂಥ ಮಾತನ್ನು ಆಡೋಲ್ವೇ? ಆಡ್ತಾರೆ ಅನೇಕರು. ಹಾಗಿದ್ರೆ ಅದಕ್ಕೆ ಮೂಲವಾದಂತಹ ಕಾರಣ ಯಾವುದು ಅಂತ ಕೇಳಿದರೆ ಅದಕ್ಕೆ ಅವ್ಯಕ್ತವಾದಂತಹ ಶಕ್ತಿಗಳು ನಮ್ಮನ್ನು ನಿಯಂತ್ರಿಸುವಂಥದ್ದು. ಗಾಳಿ ನಮಗೆ ಕಾಣೋದಿಲ್ಲ, ಆದರೆ ಗಾಳಿ ಇಲ್ಲದೆ ನಮ್ಮ ಜೀವನ ಇಲ್ಲ. ಯಾವುದು ಜಗತ್ತಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಆಧಾರಗಳಿರೋದಿಲ್ಲ. ಅವರವರ ಬೇಳೆ ಬೇಯಿಸ್ಕೊಳ್ಳೋಕೆ ಯಾವನಾದರೂ ಕೂಡ ಕೆಲವರು ಹೇಳ್ತಾರೆ ಅದೇನು ಇದೇನು ಅಂತ. ಆದರೆ ಭಗವಂತನ ಕೃಪೆ ಇರುವಾಗ ನಾವು ಯಾರಿಗೂ ಕೂಡ ಭಯಪಡಬೇಕಂತ ಅಗತ್ಯಗಳಿರೋದಿಲ್ಲ. ಈ ದಿನ ದಕ್ಷಿಣೇಶ್ವರಿ ಆರಾಧನೆಯನ್ನು ಮಾಡಿದ್ದೀರಿ. ಕೋಲ್ಕತ್ತಾದಲ್ಲಿ ಇವತ್ತಿಗೂ ಕೂಡ ಇವಳು ಕಾಳಿಯ ರೂಪ. ಹುಗಲಿ ಎನ್ನುವಂಥ ಒಂದು ನದಿ ಇದೆ. ಆ ನದಿಯ ಪಕ್ಕಕ್ಕೆ ಇವಳ ಹೆಸರನ್ನೇ ಹೇಳಿದರೆ ಭಯಪಡ್ತಾರೆ. ಜಾತಿ, ಮತ, ಕುಲ, ಧರ್ಮ ಎನ್ನುವಂಥದ್ದಿಲ್ಲ. ಪ್ರತಿಯೊಬ್ಬರು ಕೂಡ ಬಂದು ಇವಳನ್ನು ಆರಾಧನೆ ಮಾಡದಿದ್ದವರ ಸಂಖ್ಯೆ ಅತಿ ವಿರಳ. ಕೇವಲ ಭಾರತ ಮಾತ್ರ ಅಲ್ಲ, ಅನೇಕ ರಾಷ್ಟ್ರಗಳಲ್ಲಿ ಇವಳ ದರ್ಶನವನ್ನು ಮಾಡಬೇಕು ಅಂತಲೇ ಬರ್ತಕ್ಕಂಥವರ ಭಕ್ತಾದಿಗಳ ಸಂಖ್ಯೆ ಒಂದೆರಡಲ್ಲ. ವರ್ಷಕ್ಕೆ ಲಕ್ಷಾಂತರ ಜನ ಭಕ್ತರು ಬಂದು ಇವಳನ್ನು ದರ್ಶನ ಮಾಡಿ ಅವಳ ಅನುಗ್ರಹಕ್ಕೆ ಪಾತ್ರವಾಗಿ ಹೋಗ್ತಾರೆ. ಹಾಗಿರುವಂತಹ ಜಗನ್ಮಾತೆ ಈ ದಕ್ಷಿಣೇಶ್ವರಿ. ಅವಳ ಕಾಲನ್ನು, ಬಲಗಾಲನ್ನು ಕೆಳಗಡೆ ಹಸುರನ್ನ ಮುಖದ ಮೇಲೆ ಇಟ್ಟಂಥ ವ್ಯವಸ್ಥೆಗಳನ್ನು ಕಾಣ್ತೀವಿ. ಅದರ ಅರ್ಥ ಏನು ಗೊತ್ತಾ? ನಾವು ಆ ತಾಯಿಯನ್ನು ಸದಾ ನಾವು ಭಜಿಸಿದರೆ ಅಥವಾ ತಾಯಿಯ ಅನುಗ್ರಹಕ್ಕೆ ನಾವುಗಳು ಪಾತ್ರವಾಗದರೆ ನಮ್ಮ ಅವ್ಯಕ್ತ ರೂಪದಲ್ಲಿ ನಿಂತುಕೊಂಡು ನಮ್ಮನ್ನು ತೊಂದರೆ ಕೊಡಬೇಕು ಎನ್ನುವಂಥ ಯಾವ್ಯಾವ ಶತ್ರುಗಳಿದ್ದಾರೋ ಅವರ ಮುಖವನ್ನು, ಅಂದರೆ ಅರ್ಥಾತ್ ಅವರ ಯಾವುದೇ ರೀತಿಯಾದಂಥ ವ್ಯಕ್ತವಾಗದಂತಹ ಕೃತ್ಯಗಳನ್ನು ಅವರು ಮಾಡ್ತಾ ಇದ್ದರೆ, ತೊಂದರೆನೋ, ತೊಡಕುಗಳೋ, ಮಾಟವೋ, ಮಂತ್ರೋ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದರೆ ಅವೆಲ್ಲವೂ ಕೂಡ ಪರಾಜಯ ಆಗುವಂಥ ರೀತಿಯಲ್ಲಿ ತಾಯಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾಳೆ. ಆ ಕಾರಣಕ್ಕಾಗಿ ಹೇಳಿದ್ರಿ ನೀವು, ಜಗದಂಬಾ ಪ್ರಸಾದೇನ ಸರ್ವೋಪದ್ರವ ನಿವಾರಣ ಪೂರ್ವಕ ದೀರ್ಘಾಯು ವಿಫಲ ಧನಧಾನ್ಯ ಪುತ್ರಪೌತ್ರ ದವಿಚ್ಚಿನ ಸಂತತಿ ವೃದ್ಧಿ ಕೀರ್ತಿ ಲಾಭ ಶತ್ರು ಪರಾಜಯ ವಿವಿಧ ಶ್ರೇಯ ಸಂಪದಾದ ಸದಭೀಷ್ಟ ಸಿದ್ಧಾರ್ಥಂ. ನನ್ನ ಸತ್ತ ಅಭೀಷ್ಟಗಳೇನಿದೆಯೋ, ಒಳ್ಳೆಯ ಬಯಕೆಗಳೇನಿದೆಯೋ ಅದೆಲ್ಲವೂ ಕೂಡ ಜಗನ್ಮಾತೆಯ ಅನುಗ್ರಹದಿಂದ ಪ್ರಾಪ್ತವಾಗಲಿ ಅಂತ ಕೇಳಿಕೊಂಡಿದ್ದೀರಿ. ಜಗನ್ಮಾಯೆ, ಜಗನ್ಮಾತೆ ಯಾವತ್ತೂ ಕೂಡ ಬಿಡುವವಳಲ್ಲ. ಆರ್ತರಾಗಿ ಅಮ್ಮ ಅಂತ ಕರೆದರೆ ಜಗತ್ನಲ್ಲಿ ಒಪ್ಕೊಳ್ಳೋಳು ತಾಯಿ ಮಾತ್ರ. ಅಂತಹ ಜಗದಂಬೆಯ ಆರಾಧನೆಯನ್ನು ದಕ್ಷಿಣೇಶ್ವರಿಯ ರೂಪದಲ್ಲಿ ಮಹಾಕಾಳಿಯನ್ನು ಆರಾಧನೆ ಮಾಡಿದ್ದೀರಿ. ನಿಮ್ಮನ್ನು ಆವರಿಸುವಂಥ ಯಾವ ಕಷ್ಟಗಳೆನ್ನುವಂಥ ಕಾರ್ಮೋಡಗಳಿದೆಯೋ ಅದರಿಂದ ಬಿಡಲ್ಪಟ್ಟು ಸುಖ ಜೀವನವನ್ನು ನಿಮ್ಮದಾಗಿಸಿಕೊಳ್ತೀರಿ ಇರುವಂಥದ್ದು ಕೂಡ ಅಪ್ಪಟವಾಗಿರುವಂತಹ ಸತ್ಯ. ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ. ಪೂಜಾ ಫಲಗಳನ್ನು ಕೇಳಿದ್ದಾಗಿದೆ. ನಿಮ್ಮ ಕುತೂಹಲ ರಾಶಿ ಭವಿಷ್ಯವನ್ನು ಅರ್ಥಕೋಬೇಕು ಅಂತಲ್ವಾ? ಖಂಡಿತ ತಿಳಿಸ್ಕೊಡ್ತೀನಿ. ಪ್ರಥಮವಾಗಿ ರಾಶಿ ಮೇಷ. ಇವತ್ತು ಹೆಣ್ಣು ಮಕ್ಕಳಿಗೆ ಅನುಕೂಲಗಳು ಹೆಚ್ಚಾಗಿ ಕಾಣ್ತಾ ಇದೆ. ತವರು ಮನೆಯಿಂದ ಬರತಕ್ಕಂಥ ಉಡುಗೊರೆಗಳನ್ನು ಕೂಡ ಪಡೆದುಕೊಳ್ಳುವಂಥ ಶುಭ ಕಾಲ. ಮಿತ್ರರಿಂದ ನೆಮ್ಮದಿಯನ್ನು ಕಾಣ್ತೀರಿ. ಉದ್ಯೋಗ ರಹಿತವಾದಂತಹ ನಿರುದ್ಯೋಗಿಗಳಿಗೆ ಉದ್ಯೋಗ ಲಭ್ಯತೆಯ ಭಾಗ್ಯವೂ ಕೂಡ ಕಾಣ್ತಾ ಇದೆ ಇವತ್ತಿನ ದಿನಮಾನವನ್ನು ಅರ್ಥಕೊಂಡಾಗ. ಉಪನ್ಯಾಸಕ ವರ್ಗಕ್ಕೆ ನೆಮ್ಮದಿ. ಹಲವಾರು ದಿನಗಳಿಂದ ಪ್ರಯತ್ನ ಪಟ್ಟು ಲಭ್ಯವಾಗದಿರುವಂತಹ ಯಾವ ಅನಾನುಕೂಲ ಇದೆಯೋ ಅದನ್ನು ಅನುಕೂಲತೆಗಳನ್ನು ಮಾಡಿಕೊಳ್ಳುವಂತಹ ಶುಭ ಕಾಲ. ದೂರದ ಪ್ರಯಾಣ ಕೂಡ ಮಾಡ್ತೀರಿ. ಈ ದಿನ ತಾಯಿಯ ಆರಾಧನೆಯನ್ನು ಮಾಡೋದ್ರಿಂದ ಶುಭ ಫಲಗಳು ನಿಶ್ಚಿತವಾಗಿರುತ್ತೆ. ಭಗವಂತ ನಿಮ್ಮನ್ನು ಚೆನ್ನಾಗಿಡಲಿ. ಇನ್ನು ವೃಶ್ಚಿಕ ರಾಶಿ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನದ ಬದುಕನ್ನು ಪೂರ್ತಿ ಪ್ರಮಾಣದಲ್ಲಿ ಪಡೀಲಿಕ್ಕೆ ಆಗಲ್ಲ. ಮಿತ್ರರೇ ಶತ್ರುಗಳಾಗುವಂತಹ ಲಕ್ಷಣಗಳಿದೆ. ಸಹೋದ್ಯೋಗಿಗಳಿಂದ ಒಂದಿಷ್ಟು ಮಟ್ಟದ ಕಿರುಕುಳಕ್ಕೆ ತುತ್ತಾಗ್ತೀರಿ. ಮಾನಸಿಕವಂತ ಒತ್ತಡ, ಅನಾರೋಗ್ಯದ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಚರ್ಮವ್ಯಾಧಿಯಂತಹ ವ್ಯಾಧಿಗಳಿಗಾಗಿ ಬಳಲುವಂತಹ ಲಕ್ಷಣಗಳಿದೆ. ಮಾಡದಿರುವಂತಹ ತಪ್ಪಿಗೆ ದಂಡ ತೆರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು ಕೂಡ ಕಾಣ್ತಾ ಇದೆ ಇವತ್ತಿನ ದಿನಮಾನವನ್ನು ಅರಿತಾಗ. ಹಾಗಾದರೆ ಸಮಸ್ಯೆಗಳು ಸಹಜ.
ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂತಾದರೆ ಕುಂಕುಮಾರ್ಚನೆಯನ್ನು ದೇವರಿಗೆ ಮಾಡಿ ಒಂದು ನಿಂಬೆಹಣ್ಣುಗಳನ್ನು ಆ ಪ್ರಸಾದದ ರೂಪದಲ್ಲಿರ್ತಕ್ಕಂಥ ನಿಂಬೆಹಣ್ಣನ್ನು ಇಟ್ಕೊಂಡು ಮನೆಯಿಂದ ಪ್ರಯಾಣವನ್ನು ಮಾಡಿ ಖಂಡಿತ ಆ ಜಗನ್ಮಾತೆ ನಿಮ್ಮನ್ನು ಕಾಪಾಡ್ತಾಳೆ. ಒಳ್ಳೆಯದಾಗಲಿ. ಮಿಥುನ ರಾಶಿ, ಮಾನಸಿಕವಂತ ಒತ್ತಡಗಳಿಂದ ದೂರ ಆಗ್ತೀರಿ. ಮನೆ ನಿರ್ಮಾಣ ಮಾಡುವಂತಹ ಕನಸು ನನಸಾಗುತ್ತೆ. ಇವತ್ತು ಆದಾಯ ಹೆಚ್ಚಿದೆ, ವ್ಯಯ ಕಡಿಮೆ ಇದೆ. ಮಕ್ಕಳಿಂದ ಶುಭವಾರ್ತೆಯ ನಿರೀಕ್ಷೆಯನ್ನು ಕೂಡ ಮಾಡಬಹುದು. ಅನಿವಾರ್ಯವಾಗಿ ಮಾಡುವಂತಹ ದೂರದ ಪ್ರಯಾಣ ಮನಸ್ಸಿಗೆ ಸಮಾಧಾನವನ್ನು ಕೊಡಲಾರದು. ಕಪ್ಪು ಬಟ್ಟೆಯನ್ನು ಧರಿಸೋದು ಬೇಡ. ಯಾವುದೇ ಕಾರಣಕ್ಕೆ ಬೇರೆಯವರಿಗೆ ಜಾಮೀನನ್ನು ಹಾಕಬೇಡಿ ಎನ್ನುವಂತಹ ಸಲಹೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತೀನಿ. ಬೇಕಾದರೆ ಕೇಳಿಸ್ಕೊಳ್ಳಿ, ಬೇಡ ಬಿಟ್ಟಾಕಿ. ತೀರ್ಮಾನ ನಮಗೆ ಬಿಟ್ಟಿದ್ದು. ಸಮಸ್ಯೆಗಳ ಪರಿಹಾರಕ್ಕೆ ಮಾತ್ರ ದೇವಿಯ ಆರಾಧನೆ ಅಗತ್ಯ. ಭಗವಂತ ಚೆನ್ನಾಗಿಡ್ಲಿ. ಇನ್ನು ರಾಶಿ ಕರ್ಕಾಟಕ, ಮಾನಸಿಕವಂತ ಒತ್ತಡದಿಂದ ದೂರ ಆಗ್ತೀರಿ. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಗಳನ್ನು ಗಳಿಸ್ಕೋತೀರಿ. ಕಾಂಟ್ರಾಕ್ಟ್ಗಳಿಗೆ ಅಧಿಕ ಪ್ರಮಾಣದ ಲಾಭ. ಬಂಧು ಮಿತ್ರರ ಹೊಸದಾದಂತಹ ಭರವಸೆ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ದೂರದ ಬಂಧುಗಳು ಅಗಲಿದಂತಹ ದುರ್ವಾರ್ತೆಗಳನ್ನು ಕೇಳಬೇಕಾಗಿ ಬರ್ಬೋದು. ಪ್ರಯಾಣದಲ್ಲಿ ಮಾತ್ರ ಜಾಗೃತರಾಗಿರಿ. ಅಡೆತಡೆಗೆ ಒಳಗಾಗುವಂತಹ ಲಕ್ಷಣ, ಅಧಿಕ ಪ್ರಮಾಣದ ಖರ್ಚುಗಳು ಕೂಡ ಉಂಟಾಗುವಂತಹ ಲಕ್ಷಣ ಕಾಣ್ತಾ ಇದೆ ಇವತ್ತಿನ ದಿನಮಾನವನ್ನು ಅರಿತಾಗ. ದೇವಿಯ ಉಪಾಸನಾದಿಗಳನ್ನು ಮಾಡಿ ಅಕ್ಕಪಕ್ಕದ ಹೆಣ್ಣುಮಕ್ಕಳಿಗೆ ಅರಿಶಿನ ಕುಂಕುಮಾದಿಗಳನ್ನು ಕೊಡೋದನ್ನು ಮರಿಬೇಡಿ. ಹೆಣ್ಣುಮಕ್ಕಳು ಖಂಡಿತ ತಾಯಿ ಆರಾಧನೆಯಿಂದ ನೆಮ್ಮದಿ ಪ್ರಾಪ್ತಿ. ಸಿಂಹರಾಶಿ, ವಿಪರೀತವಾದಂತಹ ಆಪಾದನೆಗೆ ಒಳಗಾಗ್ತೀರಿ. ಬಂಧು ಮಿತ್ರರು ಕಲಹಗಳನ್ನು ಉಂಟು ಮಾಡ್ತಾರೆ. ಮಾಡದಿರುವಂತಹ ತಪ್ಪಿಗೆ ಒಂದಿಷ್ಟು ದಂಡ ತೆರಬೇಕಂತ ಪರಿಸ್ಥಿತಿಗಳು ಉಂಟಾಗಬಹುದು. ಅನಿವಾರ್ಯವಾದಂತಹ ದೂರದ ಪ್ರಯಾಣ ಮಾಡಲೇಬೇಕಾದ ಪರಿಸ್ಥಿತಿಗಳು ಕೂಡ ಕಾಣ್ತಾ ಇದೆ ಇವತ್ತಿನ ದಿನಮಾನವನ್ನು ಅರಿತಾಗ. ಹಾಗೆ ಮಿತ್ರರಿಂದ ನೆಮ್ಮದಿಯನ್ನು ಕಾಣಲಾರಿರಿ. ಸಾಲವನ್ನು ಅನಿವಾರ್ಯವಾಗಿ ಪಡಬೇಕಂತ ಸ್ಥಿತಿಮಾನಗಳು, ಹಾಸ್ಪಿಟ್ಲಿಗೆ ಹೋಗಲೇಬೇಕಂತ ಸ್ಥಿತಿ ಕೂಡ ಕೆಲವರ ಜೀವನದಲ್ಲಿ ಬರ್ತಾ ಇದೆ ಇವತ್ತಿನ ದಿನಮಾನವನ್ನು ಅರಿತಾಗ. ಹಾಗೆ ಯಾರ್ಯಾರು ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಮಾರಾಟಗಾರ ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಮಾತ್ರ ಅಲ್ಪ ಪ್ರಮಾಣದ ಲಾಭ. ಪ್ರಗತಿ ಕಾಣಬೇಕಾ? ಅಮ್ಮನವರ ಆರಾಧನೆ ಅಗತ್ಯವಾಗಿದೆ. ರಾಶಿ ಕನ್ಯಾ, ಸಮಾಧಾನದ ಬದುಕನ್ನು ಕಾಣುವಂತಹ ನಿರೀಕ್ಷೆ ಹುಸಿಯಾಗಲಾರದು. ಮಿತ್ರರಿಂದ ನೆಮ್ಮದಿ, ದೂರದ ಪ್ರಯಾಣ, ಮಾಡುತ್ತಿರುವಂತಹ ಉದ್ಯಮದಲ್ಲಿ ಸಾಮಾನ್ಯವಾದಂತಹ ಪ್ರಗತಿ, ರಾಜಕೀಯ ರಂಗದಲ್ಲಿ ಹಿನ್ನಡೆ. ಹಾಗೆ ಸಾಮಾಜಿಕ ಕಳಕಳಿಯ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥವರ ಜೀವನದಲ್ಲಿ ಕೂಡ ಅನಾನುಕೂಲವನ್ನು ಕಾಣುವಂತಹ ಸಾಧ್ಯತೆ ಇರೋದ್ರಿಂದ ದೇವಿ ಉಪಾಸನೆಯಿಂದ ಮಾತ್ರವೇ ಅನುಕೂಲ. ಭಗವಂತ ಚೆನ್ನಾಗಿಡ್ಲಿ. ತುಲಾರಾಶಿಯವರ ದಿನಮಾನವನ್ನು ಅರಿತಾಗ ಸಮಾಧಾನದ ಬದುಕು ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ. ಮನೆಯಲ್ಲಿ ಶುಭ ಸಮಾರಂಭವನ್ನು ಮಾಡಬೇಕೆನ್ನುವಂತಹ ನಿರ್ಧಾರಕ್ಕೆ ಬರ್ತೀರಿ. ದೇವತಾ ದರ್ಶನವನ್ನು ಮಾಡಿದಂತಹ ಸೌಭಾಗ್ಯದ ದಿನ ಹಿರಿಯರ ಪಾಲಿಗೆ. ಅನೇಕ ವರ್ಷಗಳಿಂದ ಕಾಣದಿರುವಂತಹ ಸ್ನೇಹಿತರು ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ. ಬಂಧು ಮಿತ್ರರ ಸಹಾಯ ಕೂಡ ದೊರಕಬಹುದಾದ ಲಕ್ಷಣಗಳು ಇರೋದ್ರಿಂದ ಎಲ್ಲ ರೀತಿಯಂತಹ ಪ್ರಗತಿಯ ಪಥಕ್ಕೆ ದೇವಿ ಉಪಾಸನಾದಿಗಳು ಅಗತ್ಯ. ಭಗವಂತ ಚೆನ್ನಾಗಿಡ್ಲಿ. ಇನ್ನು ರಾಶಿ ವೃಶ್ಚಿಕ, ಮಾನಸಿಕವಂತ ಒತ್ತಡಗಳಿಂದ ಕೆಲವರು ಬಳಲಿದ್ರೆ ಕೆಲವರಿಗೆ ಅನುಕೂಲಗಳು ಉಂಟಾಗುವಂತಹ ಲಕ್ಷಣಗಳಿದೆ. ಸ್ಥಿರಾಸ್ತಿಯಿಂದ ಲಾಭಾಂಶಗಳನ್ನು ಗಳಿಸ್ಕೋತೀರಿ. ರೈತಾಪಿ ವರ್ಗಕ್ಕೆ ನೆಮ್ಮದಿ. ಹಲವು ದಿನಗಳಿಂದ ಆಲೋಚನೆ ಮಾಡ್ತಾ ಇರತಕ್ಕಂತಹ ಕರ್ಮದ ಸಾಫಲ್ಯವನ್ನ ಪಡೆದುಕೊಂಡಂತಹ ಅನುಭವ ನಿಮ್ಮ ಪಾಲಿಗೆ ಗೋಚರವಾಗ್ತಾ ಇದೆ. ಪತ್ರಿಕಾ ರಂಗದ ಮಿತ್ರರಿಗೆ ಅನುಕೂಲ. ಶುಭ ವಾರ್ತೆಗಳನ್ನು ಕೇಳುವಂತಹ ಯೋಗ. ಪ್ರಗತಿ ಕಾಣುವುದಕ್ಕೆ ಮಾರ್ಗಕ್ಕಾಗಿರುವಂಥದ್ದು ದೇವಿಯ ಉಪಾಸನೆ. ಧನುರಾಶಿ, ಒತ್ತಡದ ಜೀವನವನ್ನು ದೂರ ಮಾಡಿಕೊಳ್ಳಲಿದ್ದೀರಿ. ಸಹೋದ್ಯೋಗಿಗಳಿಂದ ಕೂಡ ನೆಮ್ಮದಿಯನ್ನು ಕಾಣುವಂತಹ ಯೋಗಗಳಿದೆ. ಮಾನವ ಸಹಜವಂತ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡಂತಹ ಅನುಭವ. ಹಾಗೆ ಮಾಡುತ್ತಿರುವಂತಹ ಕೆಲಸದಲ್ಲಿ ಒಂದಿಷ್ಟು ಅನಾನುಕೂಲವನ್ನು ಕಂಡರೂ ಕೂಡ ನಿಮ್ಮ ಧೈರ್ಯದಿಂದ ಅದನ್ನು ಕಾಪಾಡಿಕೊಂಡಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಆದರೆ ಸಾಲಗಾರರ ಬಾಧೆ ನಿಮ್ಮನ್ನು ಕಾಡಬಹುದು. ಸಮಸ್ಯೆಗಳ ಪರಿಹಾರಕ್ಕೆ ದೇವಿ ಆರಾಧನೆ ಅಗತ್ಯ. ಒಳ್ಳೆಯದಾಗಲಿ. ಮಕರ ರಾಶಿ, ದೂರದ ಪ್ರಯಾಣ ಅನಿವಾರ್ಯವಾಗುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಅಡೆತಡೆಗಳು ಉಂಟಾಗುವಂತಹ ಲಕ್ಷಣಗಳಿದೆ. ತಪ್ಪಿಗಾಗಿ ದಂಡವನ್ನು ತೆರಬೇಕಂತ ಪರಿಸ್ಥಿತಿಗಳು, ಕೆಲವರಿಗೆ ಕೇಸುಗಳು ಕೂಡ ಬೀಳಬಹುದು. ಹಾಗೆ ವೈದ್ಯರಿಗೆ ಅನಾನುಕೂಲಗಳು ಉಂಟಾಗುವಂತಹ ಲಕ್ಷಣಗಳಿರೋದ್ರಿಂದ ದೇವಿ ಉಪಾಸನೆಯಿಂದ ಮಾತ್ರವೇ ಸಾಧ್ಯ. ಒಳ್ಳೆಯ ಬದುಕು. ಒಳ್ಳೆಯದಾಗಲಿ. ರಾಶಿ ಕುಂಭ, ಹೆಣ್ಣು ಮಕ್ಕಳ ಜೀವನದಲ್ಲಿ ನೆಮ್ಮದಿ. ಬಹುದಿನದ ಕನಸು ನನಸಾಗಿಸಿಕೊಂಡಂತಹ ಅನುಭವ. ಮಿತ್ರರಿಂದ ನೆಮ್ಮದಿಯನ್ನು ಕಾಣಲಿದ್ದೀರಿ. ಸಹೋದ್ಯೋಗಿಗಳಿಂದ ಹೊಸದಾಂತ ಭರವಸೆ ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ. ದೂರದ ಬಂಧುಗಳು ಅಗಲಿದಂತಹ ದುರ್ವಾರ್ತೆಗಳನ್ನು ಕೆಲವರು ಕೇಳಿದರೆ ಗೃಹ ಕೈಗಾರಿಕೆಗಳ ಲಾಭ ಕಳುಹಿಸಿಕೊಂಡಂತಹ ಸಮಾಧಾನ ಕೆಲವರ ಪಾಲಿಗೆ. ಅಮ್ಮನವರ ಆರಾಧನೆಯಿಂದ ಅನುಕೂಲ. ಮೀನರಾಶಿಗೆ ಉತ್ತಮವಾದಂತಹ ದಿನಮಾನ. ಬಾಲರಿಂದ ಹಿಡಿದು ವೃದ್ಧರ ತನಕ ಕೂಡ ಅನುಕೂಲವನ್ನು ಕಾಣುವಂತಹ ಯೋಗ. ಕಸೂತಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವರಿಗೆ ನೆಮ್ಮದಿ. ಬಹಳ ದಿನಗಳಿಂದ ಆಲೋಚನೆ ಮಾಡಿ ಮಾಡುತ್ತಿರುವಂತಹ ಕರ್ಮವನ್ನು ನಿಮ್ಮದಾಗಿಸಿಕೊಳ್ಳಬೇಕು ಎನ್ನುವಂತಹ ಬಯಕೆಗಳಲ್ಲಿ ಯಾರ್ಯಾರು ಪ್ರಯತ್ನವನ್ನು ಪಡ್ತಾ ಇದ್ದೀರೋ ಯಾವ ಕಾರ್ಯಗಳಲ್ಲಿ ಅಂಥದರಲ್ಲಿ ಜಯಪ್ರಾಪ್ತಿ. ನೀರಿನ ವ್ಯವಹಾರ ಅಥವಾ ತೈಲೋದ್ಯಮದಲ್ಲಿ ಲಾಭಾಂಶಗಳನ್ನು ಗಳಿಸುವಂತಹ ಲಕ್ಷಣಗಳು ಕೂಡ ಇದೆ. ಶುಭ ದಿನದ ಶುಭ ಕಾಮನೆಗಳ ಫಲಕ್ಕಾಗಿ ಅಮ್ಮನವರ ಆರಾಧನೆ ಅಗತ್ಯ. ಒಳ್ಳೆಯದಾಗಲಿ. ಜಾತಕ ಅಭಿಯಾನದ ಸದುಪಯೋಗ ಬಹಳ ಮುಖ್ಯ. ನಿಮ್ಮ ಜೀವನದಲ್ಲಿ ಏನಾಗತ್ತೆ ಏನು ಹೋಗುತ್ತೆ ಎನ್ನುವುದನ್ನು ತಿಳ್ಕೊಳ್ಳಿ.
ಅದಕ್ಕಿರುವಂತಹ ಮಾರ್ಗ ಜಾತಕ ಅಭಿಯಾನ, ನಿಮ್ಮ ಜನ್ಮದಿನಾಂಕ, ಸಮಯ ಇವೆರಡನ್ನು ಕೊಟ್ಟರೆ ನಿಮ್ಮ ಜಾತಕಾದಿಗಳನ್ನು ನಿರ್ಮಿಸಿ ಅದನ್ನು 10 ಭಾಷೆಗಳಲ್ಲಿ ಪ್ರಕಟಿಸಿ ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಜನ್ಮದಿನಾಂಕ ಇಲ್ಲದೇಗಿದ್ದವರು ಕೂಡ ಕೊರಗಬೇಡಿ. ನಿಮ್ಮ ಯಾವುದೇ ರೀತಿಯಂತಹ ಸಮಸ್ಯೆಗಳಿದ್ರೆ ಅಂತ ಹೇಳಿಕೊಂಡ್ರೆ ಅದಕ್ಕೆ ಪರಿಹಾರ ಪತ್ರವನ್ನು ಕೂಡ ಕಳಿಸ್ಕೊಡ್ತೀನಿ. ಪ್ರತಿ ಶುಕ್ರವಾರ ಶಿವಮೊಗ್ಗ ನಗರದಲ್ಲಿ ನಾನು ಖಂಡಿತ ಇದ್ದೇ ಇರ್ತೀನಿ. ಅಗತ್ಯವಿದ್ದಲ್ಲಿ ಬಂದು ಭೇಟಿ ಮಾಡ್ಬೋದು. ಇನ್ನು ಪ್ರತಿ ಶನಿವಾರ ಹುಬ್ಬಳ್ಳಿ ನಗರದಲ್ಲಿ ನಾನು ಲಭ್ಯ ಇರ್ತೀನಿ. ಅಗತ್ಯವಿದ್ದಲ್ಲಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಖಂಡಿತ ಬಂದು ಭೇಟಿ ಮಾಡಬಹುದು ಎನ್ನುವಂತಹ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ನಾಳೆ ಅದ್ಭುತವಾದಂತಹ ಇನ್ನೊಂದು ಪೂಜಾ ರಹಸ್ಯವಾಗಿ ನೀವು ಕಾಯಬೇಕಾದ ಬೆಳಿಗ್ಗೆ 6:30ಕ್ಕೆ ನಾನು ಹೋಗ್ಬಿಟ್ಟು ಬರ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.